ನಾನು ನಿಮಗೆ ಒಂದಷ್ಟು ಸಿನಿಮಾ ನಟರ ಫೋಟೋವನ್ನು ತೋರಿಸ್ತೀನಿ. ಆ ಸಿನಿಮಾ ನಟರ ಸರ್ಕಾರ ಆದರೆ ಯಾರಿಗೆ ಯಾವ ಮಿನಿಸ್ಟ್ರಿ ಕೊಡ್ತೀರಾ ಅಂತ ಹೇಳಬೇಕು, ಓಕೆನಾ? ಫಸ್ಟ್ ಒನ್ ಉಪೇಂದ್ರ. ಉಪೇಂದ್ರಗೆ ಸಿ ಎಮ್ ಪೋಸ್ಟ್ ಕೊಡ್ತೀನಿ. ಯಾಕಂದ್ರೆ ಆಲ್ರೆಡಿ ಒಂದು ಪಕ್ಷ ಕಟ್ಟಿದ್ದಾರೆ. ಅವ್ರು ಸಿ ಎಮ್ ಆಗ್ಬೇಕು. ಈ ನಮ್ಮ ಕರ್ನಾಟಕ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಾರೆ. ಆಲ್ರೆಡಿ ಅದ್ರ ಬಗ್ಗೆ ಮೂವಿ ಕೊಂಡು ಆ ವಿಷನ್ ಇದೆ. ಹಂಗಾಗಿ ಅವರಿಗೆ ಸಿ ಎಮ್ ಪೋಸ್ಟ್ ಕೊಡ್ತೀನಿ. ಓಕೆ. ಸೆಕೆಂಡ್ ಇವ್ರಿಗೆ ಜಿಮ್ ಎಲ್ಲ ಮಾಡ್ತಾರೆ. ಹೆಲ್ತ್ ಮಿನಿಸ್ಟ್ರ್ ಕೊಡ್ತೀನಿ, ದುನಿಯಾ ವಿಜಯ್ಗೆ. ಯಾಕೆ ಅಂತ? ಅದು ಜಿಮ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬಾಡಿ ಫಿಟ್ನೆಸ್ ಬಗ್ಗೆ ಗೊತ್ತಿದೆ. ಹಂಗಾಗಿ ಹೆಲ್ತ್ ಮಿನಿಸ್ಟ್ರ್ ಕೊಡ್ತೀನಿ. ಓಕೆ. ನೆಕ್ಸ್ಟು ರಕ್ಷಿತ್ ಶೆಟ್ಟಿಗೆ ಎಜುಕೇಷನ್ ಕೊಡ್ತೀನಿ. ಯಾಕೆ? ಅವ್ರು ಭಾಳ ಸಿಂಪಲ್ ಆಗಿರ್ತಾರೆ. ಅದರಲ್ಲಿ ಏನು ಪ್ರೆಸ್ ಮೀಟ್ ಬಂದು ಭಾಳ ಮಾತಾಡೋದಿರೋದಿಲ್ಲ. ನನಗೆ ಮೋಸ್ಟ್ಲಿ ಅವರು ಕನ್ಸರ್ನ್ ತೊಗೊತಾರೆ. ಎಲ್ಲ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನೆಲ್ಲ ಭಾಳ ಇಷ್ಟಪಡ್ತಾರೆ. ಹಂಗಾಗಿ ಮಕ್ಕಳನ್ನ ಇಷ್ಟಪಡ್ತಾರೆ. ಫೋರ್ತ್ ಒನ್ ಗಣೇಶ್ ಹೋಮ್ ಮಿನಿಸ್ಟ್ರ್ ಕೊಡ್ತೀನಿ. ಯಾಕೆ ಅಂತ? ಯಾಕಂದರೆ ಅವರು ಯಾವುದೇ ಅಲ್ಲಿ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಹಂಗಾಗಿ ಗಣೇಶಿಗೆ ಹೋಮ್ ಮಿನಿಸ್ಟ್ರ್ ಪೋಸ್ಟ್ ಕೊಡ್ತೀನಿ. ಕೂಲ್ ಗಣೇಶ್. ನೆಕ್ಸ್ಟು ಡಿ ಬಾಸ್ ಅವ್ರಿಗೆ ಅಗ್ರಿಕಲ್ಚರ್ ಕೊಡ್ತೀನಿ. ಅವ್ರು ಆ್ಯಕ್ಚುಲಿ ರೈತರ ಬಗ್ಗೆ ಭಾಳ ಕನ್ಸರ್ನ್ ಇದೆ. ಹಂಗಾಗಿ ಅಗ್ರಿಕಲ್ಚರ್ ಕೊಡ್ತೀನಿ ಡಿ ಬಾಸ್ಗೆ. ಓಕೆ. ನೆಕ್ಸ್ಟು ಧ್ರುವಾಗೆ ಡಿ ಸಿ ಎಮ್ ಕೊಡ್ತೀನಿ. ಕಾರಣ ಹೆಂಗಾಗಿದ್ದಾರೆ. ಸೊ ಅಂತಾರೆ ಯಾರಾದರೂ ಹೆಂಗಿರೋರು ಒಳ್ಳೆ ಪೋಸ್ಟಿಗೆ ಬಂತಂತಂದರೆ ಚೆನ್ನಾಗಿ ಒಂದು ಸ್ವಲ್ಪ ಕರ್ನಾಟಕನೇನೋ ನೆಕ್ಸ್ಟ್ ಲೆವೆಲ್ ತೊಗೊಳೋದು. ಉಪೇಂದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ಅವರಿಂದ ಭಾಳ ಕಲಿಬೋದು. ಅವರು ಹೆಂಗಿದ್ರೆ ಚೆನ್ನಾಗಿ ನೋಡ್ಕೊಂತಾರಂತ. ಸೊ ಯೂಸಲಿ ಎಲ್ಲರೂ ಓಲ್ಡ್ ಇರೋರೇ ಸಿ ಎಮ್ ಡಿ ಸಿ ಎಮ್ ಆಗ್ತಾರೆ. ಹೆಂಗಿರೋರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತಲ್ವಾ? ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಇದುವರೆಗಾದ್ರೆ ಎಲ್ಲ ಭಾಳ ಜನ ಕರಪ್ಷನಲ್ಲಿ ಇದ್ದಾರೆ. ಸೊ ಹಂಗಾಗಿ ಇಂಥವ್ರಿಗೆ ಒಳ್ಳೆಯವ್ರಿಗೆ ಕೊಡ್ಬೇಕು ಅಂತ. ಓಕೆ. ಸುದೀಪ್ ಅವ್ರಿಗೆ ಫಿನಾನ್ಸ್ ಕೊಡ್ಬೇಕಂತ ಭಾಳ ಆಸೆ. ಯಾಕಂದರೆ ಅವರು ಫುಲ್ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಯಾವಾಗಲೂ ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಕರ್ನಾಟಕದ ಆರ್ಥಿಕ ಪರಿಸ್ಥಿತಿನ ಒಳ್ಳೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಾನು ಒಂದಷ್ಟು ಸಿನಿಮಾ ನಟರ ಫೋಟೋವನ್ನು ತೋರಿಸ್ತೇನೆ. ಅವರ ಒಂದು ಸರ್ಕಾರ ಬಂದರೆ ಅವರಿಗೆ ಯಾವ ಮಿನಿಸ್ಟ್ರಿ ಕೊಡ್ತೀರಾ ಅಂತ ನೀವು ಹೇಳಬೇಕು, ಆಯಿತಾ? ಫಸ್ಟ್ ಒನ್ ಹೆಸರು ಹೇಳ್ಬೇಕಾ ನಾವು? ಹಾಂ, ಹೌದು. ಇವ್ರ ಹೆಸರು ಮರ್ತೈತಲ್ಲಮ್ಮ. ಉಪೇಂದ್ರ ಅವರು. ಇವ್ರಿಗೆ ಮುಖ್ಯಮಂತ್ರಿ ಕೊಡ್ಬೋದು. ಯಾಕೆ ಅಂತ? ಯಾಕೆಂದರೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಇದೆ. ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಜನಗಳ ಒಂದು ಕಷ್ಟ ಸುಖದ ಅನುಭವ ಇದೆ. ಅವರಿಂದ 2-3 ಫಿಲಮ್ಸ್ ಇದಕ್ಕೆ ಸಂಬಂಧಪಟ್ಟಾಗೆ ಮಾಡಿದ್ದಾರೆ. ಕೊಡ್ಬೋದು, ಅವ್ರಿಗೇನು ತೊಂದರೆ ಇಲ್ಲ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಆಡಳಿತನ. ಓಕೆ. ಸೆಕೆಂಡ್ ಒನ್ ದುನಿಯಾ ವಿಜಯ್. ಇವರಿಗೆ ಇವರಿಗೆ ಇದು ಕೊಡ್ಬೋದು ಅಷ್ಟೇಮ್ಮ, ಏನೋ ಕ್ರೀಡಾ ಸಚಿವ. ಯಾಕೆ ಅಂತ? ಯಾಕೆಂದರೆ ಅವ್ರು ಸ್ವಲ್ಪ ಕ್ರೀಡೆ ಮತ್ತು ಇದರಲ್ಲಿ ಏನು ರೆಸ್ಲಿಂಗು ಅದರಲ್ಲಿ ಬಾಡಿ ಬಿಲ್ಡ್ರ್ ಇದರಲ್ಲೆಲ್ಲ ಸ್ವಲ್ಪ ಇದಿದೆ. ಅದರಿಂದ ಅದು ಕೊಟ್ಟರೆ ಸ್ವಲ್ಪ ಅನುಕೂಲ ಆಗುತ್ತೆ. ಮೈಕಟ್ಟೆಲ್ಲ ಚೆನ್ನಾಗಿ ಇಟ್ಕೋಬೋದು. ಆರೋಗ್ಯ ಕೀಪಪ್ ಮಾಡ್ಕೋಬೋದು. ಓಕೆ. ನೆಕ್ಸ್ಟು ರಕ್ಷಿತ್ ಶೆಟ್ಟಿ. ಇವರಿಗೆ ಇದು ಕೊಡುವ ಫಿಲಮ್ ಫೀಲ್ಡು ಯಾವುದು ಫಿಲಮ್ ಯಾರಿಗೆ ಬರುತ್ತೆ. ಯಾಕೆ? ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಆಸಕ್ತಿ. ಇದು ಪರಿಸರ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಒಳ್ಳೆ ದಯೆ ಇದೆ. ಅದು ಒಂದು ಫಿಲಮು ತೆಗೆದಿದ್ರಲ್ಲ ಡಾಗ್ದು, ಚಾರ್ಲಿ. ಅದರಿಂದ ಅವ್ರಿಗೆ ಕೊಡ್ಬೋದು ಅದು. ಓಕೆ. ನೆಕ್ಸ್ಟ್ ಫೋರ್ತ್ ಒನ್ ಗಣೇಶ್ಗೆ ಒಳ್ಳೆ ಇದು ಏನು ಕೊಡ್ಬೋದು ಅಂದರೆ ಅವರು ಆ್ಯಕ್ಚುಲಿ ಇದಾಗಿದ್ದರು. ಏನೋ ಫಸ್ಟ್ ಫೋನಲ್ಲಿ ಇದು ಮಾಡಿಕೊಂಡು ಯಾವುದಕ್ಕೂ ಸೂಟ್ ಆಗಲ್ಲ ಬಹುಶಃ ಅವರು. ಸರ್ಕಾರ ರಾಜಕೀಯಕ್ಕೆ ಸೂಟ್ ಆಗಲ್ಲ ಅಂತೀರಾ? ಓಕೆ. ನೆಕ್ಸ್ಟು ದರ್ಶನ್ ಅವರು ಇವ್ರಿಗೆ ಇವರಿಗೆ ನಾಲೆಡ್ಜೇ ಇಲ್ಲ, ತಲೆನೂ ಇಲ್ಲ. ಹೇಗೆ ನಡೆಸ್ಕೋಬೇಕಂತ ಗೊತ್ತಿಲ್ಲ. ಅದರಿಂದನೇ ಅವರು ಒಂದು ಇದರಿಂದನೇ ಒಳಗೆ ಹೋಗಿದ್ದಾರೆ. ಏನು ಕೊಡಬೇಕಮ್ಮ ಅವ್ರಿಗೆ? ಏನೋ ಅವರು ಸೂಟ್ ಆಗಲ್ಲಮ್ಮ. ಅದು ಅವರಿಗೆ ಸರ್ಕಾರ ಸೂಟ್ ಆಗಲ್ಲ. ಅಕಸ್ಮಾತ್ ಕೊಟ್ಟರೆ ಯಾವ್ದು ಕೊಡ್ತೀವಿ?
ಕೊಟ್ಟರೆ ಏನಾದರೆ ಇವಾಗ ಡಿ ಕೆ ಶಿವಕುಮಾರ್ ಮಾಡ್ತಾರಲ್ಲ ಡಿ ಸಿ ಎಮ್ ಕೊಡ್ಬೋದು ಅಷ್ಟೇ, ಹೆಂಗೆ ಬೇಕಾದ್ರೂ ಮಾಡ್ಬೋದಲ್ಲ, ಅವ್ರು ಹೇಳಿದ ವೇದವಾಕ್ಯ ಹೆಂಗೆ ನಡೆಸ್ಕೋಬೋದು ಅಷ್ಟೇ. ಓಕೆ, ನೆಕ್ಸ್ಟು ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಅದ್ರ ಬಗ್ಗೆ ನಮಗೇನು ಜಾಸ್ತಿ ಇದಿಲ್ಲಮ್ಮ, ಅವನ ಬಗ್ಗೆ ಒಂದು 2-3 ಫಿಲಮ್ ಏನೋ ನೋಡಿದೆ ಅಷ್ಟೇ. ಅಷ್ಟೇ, ಅವ್ರ ಬಗ್ಗೆ ಏನು ತಿಳುವಳಿಕೆ ಇಲ್ಲ, ಐಡಿಯಾ ಇಲ್ಲ. ಐಡಿಯಾ ಇಲ್ಲ. ಓಕೆ, ಈಗ ಲಾಸ್ಟ್ ಒನ್ ಸುದೀಪ್. ಸುದೀಪ್ ಬಿಸ್ನೆಸ್ ಮೆನ್ ಇದು ಮಾಡ್ಬೋದು, ಅವ್ರಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಫೈನಾನ್ಸ್ ಮಿನಿಸ್ಟರ್ ಮಾಡ್ಬೋದು. ಅವರು ಫಾದರು ಇದಾಗಿದ್ದಾರಲ್ಲ, ಮತ್ತು ಇದು ಮಾಡ್ತಾರಲ್ಲ ಫಿಲಮ್ ಯಾವುದು ಸಂಡೆ ಬಿಗ್ ಬಾಸ್, ಒಳ್ಳೆ ನಾಲೆಡ್ಜ್ ಇದೆ. ಫೈನಾನ್ಸ್ ಮಿನಿಸ್ಟರ್ ಕೊಟ್ಟರೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ? ಫೈನಾನ್ಸ್ ಮಿನಿಸ್ಟರ್ ಅಂದರೆ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರಾ ಅಥವಾ ಚೆನ್ನಾಗಿ ಮಾಡ್ತಾರೆ? ಚೆನ್ನಾಗೇ ಮಾಡ್ತಾರೆ, ಏನು ತೊಂದರೆ ಇಲ್ಲ.